Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವಾಗ ನಾನು 10 ಗಂಟೆಯಿಂದ ಅಂದರೆ ಮಾರ್ನಿಂಗ್ 10 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಮತ್ತು ರಮ್ಯಾ ಆಚೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಬನ್ನಿ ಹೋಗೋಣ. ನಾವು ಈಗಷ್ಟೇ ಆಚೆ ಹೋಗಿ ಬಂದ್ವಿ. ಏನಪ್ಪ ಅಂತ ಅಂದರೆ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಹೋಗಿ ಬಂದ್ವಿ. ಹಾಗೆ ಸ್ವಲ್ಪ ಹೂವು ಎಲ್ಲ ತೊಗೊಬೇಕಿತ್ತು, ಸೊ ಅದನ್ನು ತೊಗೊಂಡು ಬಂದ್ವಿ. ಮತ್ತು ಏನಪ್ಪ ಅಂತ ಅಂದರೆ ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಹೇಳೋದೋ ಬೇಡವೋ ಅಂತ ಹೇಳಿಬಿಟ್ಟು. ಇದು ತುಂಬ ಒಂದು ವಾರದ ಹಿಂದೆ ನಡೆದಿದ್ದು. ನನಗೆ ಇದನ್ನ ವಿಡಿಯೋದಲ್ಲಿ ಹೇಳ್ಬೇಕಾ ಬೇಡವಾ ಅಂತ ಅಂದ್ಕೊತಾ ಇದ್ದೆ, ಯಾಕೆಂದರೆ ಇದು ನಮ್ಮ ಅಮ್ಮನ ಮನೆ ಹತ್ರ ನಡೆದಂಥ ವಿಷಯ. ಮತ್ತು ಅವ್ರ ಫ್ಯಾಮಿಲಿ ಏನಿರುತ್ತೆ ಅವ್ರಿಗೊಂದು ಸ್ವಲ್ಪ ಇದನ್ನೇನಾದರೂ ವಿಡಿಯೋ ನೋಡಿದ್ರೆ ಅವ್ರಿಗೆ ಮುಜುಗರ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂಡಿರಲಿಲ್ಲ. ಬಟ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತು, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನು. ಏನಪ್ಪ ಅಂದರೆ ನಮ್ಮ ಮನೆ ಹತ್ರ ಒಂದು ಪಾಪು ಡೆತ್ ಆಗಿತ್ತು. ಅಂದರೆ ಆ ಪಾಪುಗೆ 1.5 ವರ್ಷ ಅಷ್ಟೆ. ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭೂಮಿ ಮೇಲೆ ಈ ಥರನೂ ಕೆಟ್ಟು ಜನ ಇರ್ತಾರ ಅಂತ ನನಗೆ ತುಂಬಾ ಒಂಥರ ಬ್ಯಾಡ್ ಫೀಲ್ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ 1 ವೀಕ್ ಬಿಫೋರು ಒಂದು ಮಗುದು ಡೆತ್ ಆಗಿರುತ್ತೆ. ಆ ಮಗುಗೆ ಬರೀ 1.5 ವರ್ಷ ಅಷ್ಟೇ. ಏನೋ ಮೂಗಲ್ಲಿ ಉಸಿರಾಡೋದಕ್ಕೆ ಏನೋ ಸಮಸ್ಯೆ ಇತ್ತಂತೆ, ಅಂದರೆ ನರದ್ದು ಸಮಸ್ಯೆ. ಏನು ಸಚ್ಚಿ ಹೇಳಿದ್ದವತ್ತು? ಬ್ರೀತಿಂಗ್ ಪ್ರಾಬ್ಲಮ್ ಅಷ್ಟೇ. ಬ್ರೀತಿಂಗ್ ಪ್ರಾಬ್ಲಮ್ ಅಂತ ಏನೋ ಹೇಳಿದರು ಅವರು. ಅಂದರೆ ಹುಡುಗಿ ಮನೇಲಿ ಏನಿದ್ದಾರೆ ಆ ಮಗುನ ಎಲ್ಲೇ ನೋಡ್ಕೊತಾ ಇದ್ರು. ಸೊ ಅಂದರೆ ಅವ್ರ ಅಜ್ಜಿ ನೋಡ್ಕೊತಾ ಇದ್ರು. ಅವರು ಸ್ವಲ್ಪ ತುಂಬ ಖರ್ಚು ಮಾಡಿ ಆಪ್ರೇಷನ್ನು ಈ ಥರ ಎಲ್ಲ ಮಾಡಿಸಿದ್ದಾರೆ. ಸೊ ಆ ಮಗು ಅದಾದಮೇಲೆ ಸ್ವಲ್ಪ ಹುಷಾರಾಗೇ ಇತ್ತಂತೆ. ಏನಪ್ಪ ಅಂತ ಅಂದರೆ ಗೂಗು ನಾನು ಮನೆಗೆ ಯಾವಾಗಲೇ ಬರಲಿ, ಸೊ ನನ್ನ ಕೈಲೇ ಊಟ ಮಾಡಿಸ್ಕೊಬೇಕು ಅಂತ ಹಠ ಮಾಡ್ತಾನೆ. ಸೊ ಹಾಗಾಗಿ ಅವನಿಗೆ ಮುದ್ದೆ ಊಟ ಮಾಡಿಸ್ತಾ ಇದ್ದೀನಿ. ಗುಂಡಿನ ಇಷ್ಟೊತ್ತವರೆಗೂ ಕಟ್ಟಾಕಿದ್ವಿ. ಸೊ ಇವಾಗ ಬಿಟ್ಟಿದ್ವಿ. ಆಚೆ ಈ ಥರ ವಾಕ್ ಮಾಡ್ತಾ ಇದ್ದಾನೆ. ಇವ್ನಿಗೆ ಊಟ ಮಾಡಿಸಾದ್ಮೇಲೆ ನಾನು ಸಿಗ್ತೀನಿ. ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ನಾನು ವೀಡಿಯೋ ಮಾಡ್ತಾ ಕೂತಿದ್ದೆ. ಸೊ ಇವತ್ತು ಊಟದ ಟೈಮ್ ಬೇರೆ. ನಾನು ಬಂದರೆ ಸಾಕು ಊಟ ನನ್ನ ಕೈಲೇ ಮಾಡಿಸ್ಕೊಬೇಕು ಅಂತ ಹೇಳ್ತಾನಲ್ಲ, ನನ್ನ ಕೈಲೇ ಊಟ ಮಾಡಿಸ್ಕೊಬೇಕು ಅಂತ ಹೇಳಿ ಹಠ ಮಾಡಿ ನನ್ನ ಕೈಲಿ ಊಟ ಮಾಡಿಸ್ಕೊತಾ ಇದ್ದೀನಿ. ಸೊ ಈಗಷ್ಟೇ ಬುಗ್ಗುಗೆ ಊಟ ಮಾಡಿಸಿ ಬಂದೆ. ಏನಾದರೂ ಮಾತಾಡ್ತಾ ಇರ್ತೀನಿ, ಅರ್ಧದಲ್ಲೇ ಈ ಥರ ಆಗಿಬಿಡುತ್ತೆ ಯಾವಾಗಲೂ ಅಷ್ಟೇ. ಏನಂದರೆ ಯಾವಾಗಲೂ ಒಂದು ಸಲ ನಾನು ಬರ್ತೀನಿ, ಯಾವಾಗ ಅವನು ಊಟ ಮಾಡಿಸು ಅಂತ ಕೇಳ್ತಾನೆ. ನಾನು ಊಟ ಮಾಡಿಸ್ದೇ ಇದ್ದರೆ ಸ್ವಲ್ಪ ನನಗೂ ಬೇಜಾರಾಗುತ್ತೆ. ಅವನು ಬೇರೆಯವ್ರ ಹತ್ರ ಊಟ ಮಾಡಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಸರಿ ಆಯಿತು, ಇನ್ನೇನು ಒಂದು 10 ನಿಮಿಷ ಅಲ್ವಾ ಅಂತ ಹೇಳಿ ಅವ್ನಿಗೆ ಊಟ ಮಾಡಿಸಿ ಬಂದೆ. ಮತ್ತು ನಾನು ಆವಾಗಲೇ ಹೇಳ್ತಾ ಇದ್ದೆ ಅಲ್ವಾ, ಆ ಮಗುಗೆ 1.5 ವರ್ಷ ಅಷ್ಟೇ ಇದ್ದಿದ್ದು. ಅಂದರೆ ಆ ಮಗು ಅವ್ರ ತಾಯಿ ಅವ್ರ ಅಜ್ಜಿ ಮನೇಲೆ, ಅಂದರೆ ಅವ್ರ ತಾಯಿಯವರ ತಾಯಿ ಮನೇಲೇ ಇದ್ದಿದ್ದು. ಏನಪ್ಪ ಅಂತ ಅಂದರೆ ಆ ಮಗುಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಸೊ ಆಪ್ರೇಷನ್ ಎಲ್ಲ ಮಾಡಿಸಿದ್ರು. ಅಂದರೆ ಅವ್ರ ತಾಯಿ ಮನೆ ಕಡೆಯವರೇ ಆಪ್ರೇಷನ್ ಎಲ್ಲ ಮಾಡಿಸಿ ಖರ್ಚೆಲ್ಲ ಮಾಡಿ, ಮತ್ತು ಆ ಮಗು ಸ್ವಲ್ಪ ಹುಷಾರು ತಪ್ತಾನೆ ಇತ್ತಂತೆ. ಬಟ್ ಅವ್ರು ಸಖತ್ತು ಖರ್ಚು ಮಾಡಿ, ಅಂದರೆ ಹೇಳ್ತಾ ಇದ್ರಲ್ಲ ಏನಾಯಿತು ಏನು ಅಂತ. ಮತ್ತು ನಾವು ಕೇಳ್ದೋ ಏನಾಯಿತು ಏನು ತೊಂದರೆ ಅಂತ. ಯಾಕೆಂದರೆ ಅಷ್ಟು ಚಿಕ್ಕ ಮಗು ಡೆತ್ ಆಗಿದೆ ಅಂತ ಅಂದರೆ ಯಾರಿಗೇ ಆದರೂ ತುಂಬ ಬೇಜಾರಾಗುತ್ತೆ. ಸಡನ್ನಾಗಿ ಏನಾಯಿತು ಅಂತ ಅಂದರೆ ನಿನ್ನೆ ಅಷ್ಟೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದಿದ್ರಂತೆ. ಅಂದರೆ ಹುಷಾರಿರಲಿಲ್ಲ ಅಂತ ಹೇಳಿ ಅಡ್ಮಿಟ್ ಮಾಡಿದ್ರಂತೆ ಮಗುಗೆ. ಸೊ ನಿನ್ನೆ ಅಷ್ಟೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದಿದ್ದಾರೆ. ನೋಡಿದ್ರೆ ಇವತ್ತು ಮಾರ್ನಿಂಗ್ ಅಂದರೆ ಒಂದು ಆಫ್ಟರ್ನೂನ್ ಒಂದು 11 o'clock ಆ ಥರ ಆಟಾಡ್ತಾ ಸಡನ್ನಾಗಿ ಉಸಿರು ಹಿಡ್ದಂಗೆ
ಇದು ಮಾಡ್ತಾ ಇತ್ತಂತೆ, ಒದ್ದಾಡ್ತಾ ಇತ್ತಂತೆ ಮಗು. ಅವರು ಏನಾಯ್ತು ಅಂತ ಹೇಳ್ಬಿಟ್ಟು ಹಿಂಗೆ ತಗೊಂಡು ಮಡ್ಲು ಮೇಲೆ ಮಲಗಿಸ್ಕೊಂಡಿದ್ದಾರೆ ಅಷ್ಟೇ. ಆ ಮಗು ಅಲ್ಲೇ ಡೆತ್ ಆಗಿದೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಅವ್ರು ಹೇಳಿದ್ದಿಷ್ಟೇ, ಈ ಥರ ಪ್ರಾಬ್ಲಮ್ ಇತ್ತು. ಸೊ ನಿನ್ನೆ ಅಷ್ಟೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ವಿ, ಬಟ್ ಇವತ್ತು ಈ ಥರ ಆಯಿತು ಅಂತ ಹೇಳಿದ್ರು. ಅವರು ತುಂಬಾ ಇವಾಗ ಯಾರಿಗೆ ಆದರೂ ಅಷ್ಟು ಚಿಕ್ಕ ಮಗು ಅಷ್ಟೆಲ್ಲ ಖರ್ಚು ಮಾಡಿ ಹುಷಾರಾಗಲಿಲ್ಲ, ಸತ್ತೋಯ್ತು ಅಂತ ಹೇಳಿದ್ರೆ ತುಂಬಾ ಬೇಜಾರಾಗೇ ಆಗುತ್ತೆ. ತಂದೆ ಏನಿದ್ದಾರೆ, ಅವ್ರ ತಂದೆಗೆ, ಆ ಮಗು ತಂದೆಗೆ ತಿಳಿಸಿದ್ದಾರೆ, ವಿಷಯ ತಿಳಿಸಿದ್ದಾರೆ, ಈ ಥರ ಡೆತ್ ಆಗಿದೆ, ಬನ್ನಿ ಕಾರ್ಯ ಮಾಡಬೇಕು ಮಗುದು ಅಂತ ಕೇಳಿದ್ದಾರೆ. ಮೀನ್ಸ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರ ತಂದೆ ಏನು ಹೇಳಿದ್ದಾರೆ ಅಂತ ಅಂದರೆ, ನನಗೆ ಇವಾಗ ಬರೋದಕ್ಕಾಗೋದಿಲ್ಲ, ನನ್ನ ಕೆಲಸ ಇದೆ, ನೀವೇನೇ ನಿಂತ್ಕೊಂಡು ಮಾಡ್ಕೊಳ್ಳಿ, ನನಗೊಂದು ವಿಡಿಯೋ ಕಾಲ್ ಮಾಡಿ ತೋರಿಸಿ, ನಾನು ನೋಡ್ಕೊತೀನಿ ಇಲ್ಲಿಂದನೇ, ನಾನು ಬರೋದಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಎಷ್ಟು ಜನ ಕೀಳ್ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಅಂದರೆ, ಅವ್ರ ಸ್ವಂತ ಮಗುನ ನೋಡೋಕ್ಕೆ ಬಂದಿಲ್ಲ ಅಂತ ಅಂದರೆ ಇನ್ನೆಷ್ಟು ಮಟ್ಟಿಗೂ ಜನ ಇನ್ನೆಷ್ಟು ಕೆಟ್ಟು ಮನಸ್ಥಿತಿಲಿ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನನಗೆ ಅವಾಗ ಅವರು ಹೇಳಿದಾಗ ಈ ಥರ ಹೇಳಿದ್ರು, ನಾನು ಕೇಳಿದೆ ನಾರ್ಮಲಾಗಿ, ಅವ್ರ ತಾಯಿ ಅವರೇನಾ, ಅವ್ರ ತಂದೆ ಎಲ್ಲಿ ಅಂತ. ಸೊ ಆವಾಗ ಹೌದು ಅವ್ರ ತಾಯಿ ಇವರೇ, ಬಟ್ ಅವ್ರ ತಂದೆ ಈ ಥರ ಹೇಳಿದ್ರು, ಬರೋದಕ್ಕಾಗೋದಿಲ್ಲ, ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತ ಹೇಳಿದ್ರು. ಅವಾಗಂತೂ ನನಗೆ ಸಖತ್ ಬೇಜಾರಾಯಿತು. ಮತ್ತು ಇನ್ಯಾಕೆ ಇವರು ಮಗು ಅಂತೆಲ್ಲ ಮಾಡ್ಕೊಬೇಕು. ಒಂದು ಮಗು ಸತ್ತಾಗ ಅಟ್ಲೀಸ್ಟ್ ಆ ಮುಖ ನೋಡೋಕ್ಕೆ ಬಂದಿಲ್ಲ ಅಂದರೆ ಇನ್ಯಾವ ರೀತಿಲಿ ಅವ್ರ ಯೋಚನೆ ಇರುತ್ತೆ ಅನ್ನೋದೇ ನನಗೆ ಒಂಥರ ತುಂಬ ಬೇಜಾರಾಯಿತು. ಸಚಿನು ಅವತ್ತು ಇಲ್ಲೇ ಇದ್ದ ಅಲ್ಲ ಸಚಿ? ಇಲ್ಲೇ ಇದ್ದ. ಸರಿಯಾಗಿ ತಂದೆ ತಾಯಿ ಆಗಿರೋದಕ್ಕಾಗಿಲ್ಲ ಅಂತ ಅಂದರೆ ಇಂಥಕ್ಕೆ ಇವ್ರಿಗೆಲ್ಲ ಮಕ್ಕಳು ಅಂತಲೇ ಅನ್ನಿಸ್ತು ನನಗೆ. ಮತ್ತು ಎಷ್ಟು ಪ್ರಪಂಚ ಕೀಳ್ಮಟ್ಟಕ್ಕೆ ಇಳಿದುಬಿಟ್ಟಿದೆ, ಜನಗಳು ಎಷ್ಟು ಕೀಳ್ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅಂತ ನನಗೆ ಸಖತ್ತು ಫೀಲ್ ಆಯಿತು. ಯಾಕೆ ಅಂದರೆ ತನ್ನ ಮಗು ಕಾರ್ಯನ ಮಾಡೋಕ್ಕೆ ಬರದೇ ಇರೋಷ್ಟು ಬ್ಯುಸಿ, ಏನು ಅಂತ ಪ್ರಳಯನೇ ಆಗೋ ಥರ, ಪ್ರಪಂಚನೇ ಮುಳುಗೋಗೋ ಥರ ಏನೂ ಇರಲ್ಲ ಅಂತ ಅಂದ್ಕೊತೀನಿ. ಕೆಲವೊಮ್ಮೆ ಬೇರೆಯವ್ರ ಜೀವನದಲ್ಲೂ ಬೇರೆ ಬೇರೆ ಥರ ಆಗ್ತಾ ಇರುತ್ತೆ. ಅಂದರೆ ತಂದೆ ತಾಯಿಗಳಿಂದ ಸ್ವಲ್ಪ ಮಕ್ಕಳಿಗೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಮಕ್ಕಳಿಂದ ತಂದೆ ತಾಯಿಗೆ ಪ್ರಾಬ್ಲಮ್ ಇರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ ಈಗಿನ ಸಿಚುವೇಶನಲ್ಲಿ ಕಾಮನ್ ಆಗಿಬಿಟ್ಟಿದೆ. ಬಟ್ ಏನಂತ ಅಂದರೆ, ಆ ಚಿಕ್ಕ ಮಗು ಏನೋ ದೊಡ್ಡವರಾದರೆ ಏನೇನೋ ಅವ್ರ ಮಧ್ಯದಲ್ಲಿ ಮನಸ್ತಾಪಗಳಿರುತ್ತೆ ಅಂತ ನಾವು ಅನ್ಬೋದು. ಬಟ್ ಈ ಚಿಕ್ಕ ಮಗು 1.5 ವರ್ಷದ ಮಗು ಏನೂ ಗೊತ್ತಿರಲ್ಲ, ಏನೂ ತಿಳುವಳಿಕೆ ಇರಲ್ಲ, ಪ್ರಪಂಚ ಅಂದರೆ ಏನು ಅಂತ ನೋಡಿರಲ್ಲ. ಅಂಥ ಮಗು ಮೇಲೆ ಇವರಿಗೆ ಇಷ್ಟು ದ್ವೇಷ ಅಥವಾ ಏನು ಹೇಳ್ತಾರೆ, ಆ ಮಗು ಮೇಲೆ ಆಸೆನೇ ಇಲ್ಲದೆ ಇರೋವಂಥದ್ದು ಏನು ಮಾಡಿದೆ ಆ ಮಗು ಅನ್ನೋದೇ ನನಗಂತೂ ಗೊತ್ತಾಗಲಿಲ್ಲ. ನನಗೆ ಅವಾಗ ಸಖತ್ತು ಮೈಂಡಲ್ಲಿ ಒಂಥರ ಎಲ್ಲ ಥರನೂ ಕ್ವಶನ್ಸ್ ಬಂದುಬಿಡ್ತು. ಈ ಮಗು ಏನು ಮಾಡ್ತು, ಅವ್ರ ತಂದೆ ತಾಯಿ ಮಧ್ಯದಲ್ಲಿ ಏನೋ ಡಿಫ್ರೆನ್ಸ್, ಏನೋ ಪ್ರಾಬ್ಲಮ್ ಇರ್ಬೋದು, ಅವ್ರ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಬಟ್ ಈ ಮಗು ಏನು ಮಾಡಿತ್ತು, ಹಾಗೆ ಹೀಗೆ ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಬಂತು. ನನಗಂತೂ ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ನನಗೆ ಅನ್ನಿಸ್ತು, ಪ್ರಪಂಚ ಎಷ್ಟು ಮಟ್ಟಿಗೂ ಬರ್ತಾ ಇದೆ, ತನ್ನ ಮಕ್ಕಳನ್ನ ಏನು ತುಂಬ ದೂರ ಇದ್ದಾರೆ, ಬರೋದಕ್ಕಾಗದೇ ಇಲ್ಲ ಅಂತ ಅಂದರೆ ಓಕೆ, ಇಲ್ಲೇ ನಿಯರೆಸ್ಟ್ ಇಟ್ಕೊಂಡು ಬರೋಕ್ಕಾಗೋದಿಲ್ಲ ಅಂತ ಅಂದರೆ ಅದೇನೋ ಒಂಥರ ಕೇಳೋಕ್ಕೊಂಥರ ಬೇಜಾರಾಗುತ್ತೆ. ಏನೋ ತುಂಬ ಕಿಲೋಮೀಟರ್ ಅಂದರೆ ಒಂದು 500-600 ಕಿಲೋಮೀಟರು ಒಂದಿನದಲ್ಲೇ ಬರೋಕ್ಕಾಗೋದಿಲ್ಲ, ಒಂದು 2-3 ದಿನ ತೊಗೊಳುತ್ತೆ, ಈ ಥರ ಎಲ್ಲ ಇತ್ತು ಅಂದರೆ ಹೌದು ಬರೋದಕ್ಕಾಗೋದಿಲ್ಲ, ಕಾರ್ಯ ಲೇಟ್ ಆಗಿಬಿಡುತ್ತೆ ಅನ್ನೋ ಥರ ಎಲ್ಲ ಇತ್ತು ಅಂದರೆ ತೊಂದರೆ ಇಲ್ಲ. ಒಂದು 100 ಕಿಲೋಮೀಟ್ರು 50 ಕಿಲೋಮೀಟ್ರು ಈ ಥರ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನಾನು ಬರೋದಕ್ಕಾಗೋದಿಲ್ಲ, ನನಗೆ ಕೆಲಸಗಳಿದೆ, ನೀವು ಮಾಡ್ಕೊಳ್ಳಿ, ವಿಡಿಯೋ ಕಾಲ್ ಮಾಡಿ ತೋರಿಸಿ, ಇದೆಲ್ಲ ಒಂಥರ ಬೇಜಾರಾಗುತ್ತೆ. ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅವತ್ತಿಂದ ಅಂದ್ಕೊತಾ ಇದ್ದೆ ಹೇಳಲ್ಲ ಬೇಡವಾ ಅಂತ. ಬಟ್
ಅವ್ರ ಹೆಸ್ರುಗಳಾಗಲಿ ಅಥವಾ ಅವ್ರ ಮುಖಗಳ್ನಾಗಲಿ ನಾನೇನು ಇಲ್ಲಿ ತೋರಿಸ್ತಾ ಇಲ್ಲ ಅಲ್ಲ. ಸೊ ನಿಮ್ಮ ಹತ್ರನೂ ಈ ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಎಷ್ಟು ಮಟ್ಟಿಗೂ ಪ್ರಪಂಚ ಹೋಗ್ತಾ ಇದೆ ಅನ್ನೋದು ನನಗೆ ಒಂಥರ ಇದೆಲ್ಲ ಥಿಂಕ್ ಮಾಡ್ತಾ ಇದ್ರೆ ಒಂಥರ ಮೈಂಡಲ್ಲಿ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಯೋಚನೆ ಮಾಡಿದಾಗ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೇಳಿದೆ, ನನ್ನ ತಮ್ಮನ್ನು ಕೇಳಿದೆ, ಸಚಿನ್ನ, ಹಾಗೆ ನಮ್ಮಮ್ಮ ಅವ್ರನ್ನೆಲ್ಲ ಕೇಳಿದೆ, ಮಮ್ಮಿ ಇದನ್ನ ಹೇಳ ಹೇಗೆ ಏನು ಅಂತ. ಹೇಳು, ಅದರಲ್ಲಿ ಏನು ತೊಂದರೆ ಇದೆ, ಜನಗಳು ಯಾವ ಥರ ಮಟ್ಟಿಗೂ ಎಷ್ಟು ಮಟ್ಟಿಗೂ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಅವರು ಹೇಳಿದ್ರು. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡಿದೆ. ನನಗೆ ಅವ್ರು ಸತ್ತಾಗ ಅದೆಲ್ಲ ಅಳ್ತಾ ಇದ್ರಲ್ಲ, ಅದನ್ನು ನನಗೆ ವಿಡಿಯೋ ಮಾಡ್ಕೊಬೇಕು ಅಂತ ಏನು ಅನ್ನಿಸ್ಲಿಲ್ಲ. ನೋಡಿದ್ವಿ, ನಮ್ಮನೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಅವ್ರ ಮನೆ ಕಾಣುತ್ತೆ, ಮಗುನೆಲ್ಲ ಮಲಗಿಸ್ಕೊಂಡಿದ್ರು, ಅದನ್ನೆಲ್ಲ ನೋಡಿದ್ವಿ ನಾವು. ಬಟ್ ನನಗೆ ವಿಡಿಯೋ ಎಲ್ಲ ಮಾಡ್ಕೊಬೇಕು ಅಂತ ಅನಿಸ್ಲಿಲ್ಲ, ಯಾಕೆಂದರೆ ಅವರು ಅಷ್ಟು ದುಃಖದಲ್ಲಿ ಇದ್ದಾರೆ. ಅವರು ದುಃಖದಲ್ಲಿರುವಾಗ ನಾವು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನಮ್ಮ ಚಾನಲ್ ಇದಾಗಲಿ ಅಥವಾ ನಮಗೆ ವ್ಯೂಸ್ ಬರಲಿ ಅಂತ ಹೇಳ್ಬಿಟ್ಟು, ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ಬಿಟ್ಟು ಅಂಥ ಒಂದು ದುಃಖದಲ್ಲಿರುವಂತಹ ಸಿಚುವೇಶನ್ನೆಲ್ಲ ತೆಗೆದು ನನಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತೆಲ್ಲ ನನಗೆ ಥಾಟ್ ಬಂದಿಲ್ಲ. ಬಟ್ ಈ ಒಂದು ವಿಷಯನ ನಾನು ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಅದನ್ನು ತುಂಬ ದಿನದಿಂದ ಥಿಂಕ್ ಮಾಡಿ ಮಾಡಲಾ ಬೇಡವಾ ಅಂತ ಅಂದ್ಕೊಂಡು ಈ ಒಂದು ಸಿಚುವೇಶನ್ ಏನಿದೆ, ಈ ಸಿಚುವೇಶನ್ ಏನು ನಡೀತು, ಈ ಒಂದು ಸಂದರ್ಭ ಏನು ನಡೀತು, ಈ ಸಂದರ್ಭನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನೋ ಒಂದು ರೀಸನ್ಗೆ ನಾನು ಇದನ್ನು ಶೇರ್ ಮಾಡಿಕೊಂಡೆ. ಏನಪ್ಪ ಅಂದರೆ ಇವಾಗ ದೊಡ್ಡವ್ರ ಮಧ್ಯೆ, ಅಂದರೆ ಏಜಲ್ಲಿ ಸ್ವಲ್ಪ ದೊಡ್ಡವ್ರು ಏನಿರ್ತಾರೆ ಅಂಥವ್ರ ಮಧ್ಯೆ ದ್ವೇಷಗಳಿತ್ತು, ಏನೋ ಒಂದು ಇದಿತ್ತು, ಅವರು ಬರೋದಕ್ಕಾಗಿಲ್ಲ ಅಂತ ಅಂದರೆ ಏನೋ ಅವರಿಂದ ತೊಂದರೆ ಆಗಿತ್ತು, ನಮಗೆ ಇಷ್ಟ ಇಲ್ಲ ಅವ್ರ ಜೊತೆ ನೋಡೋದಕ್ಕೆ, ಮಾತಾಡೋದಕ್ಕೆ, ಸತ್ತಾದ್ಮೇಲೂ ಅವ್ರ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ, ಈ ಥರ ಇತ್ತು ಅಂತ ಅಂದರೆ ಅದು ಏನೋ ಒಂಥರ ಅವ್ರಂತ ಹರ್ಟ್ ಮಾಡಿರ್ತಾರೆ, ಹೋಗ್ಲಿ ಬಿಡು ಅಂತ ಅನ್ಕೊಬೋದು. ಬಟ್ ಅದಕ್ಕೆ ಏನಂದರೆ ಏನೂ ಗೊತ್ತಿರಲ್ಲ. ಅಂಥ ಚಿಕ್ಕ ಮಕ್ಕಳ ಮೇಲೆಲ್ಲ ದ್ವೇಷ ತೀರಿಸ್ಕೊಳ್ಳೋದು ಅಥವಾ ನಾನು ಯಾಕೆ ಹೋಗಬೇಕು, ನಾನು ಯಾಕೆ ಮಾಡಬೇಕು ಅಂತೆಲ್ಲ ಇರೋದು ನನಗಂತೂ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಇಂಥ ಜನನೂ ಭೂಮಿ ಮೇಲಿದ್ದಾರ ಅನ್ನೋ ಥರ ನನಗೆ ತುಂಬ ಬೇಜಾರಾಗ್ಬಿಡ್ತು. ಮಕ್ಕಳ ವಿಷಯದಲ್ಲಿ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಮತ್ತು ಅವರು ಹೇಳಿದ್ದು ನೋಡಿದ್ರೆ ಹೇಳಿದ್ದೇನಪ್ಪ ಅಂತ ಅಂದರು ಅಂದರೆ, ಆ ಮಗುಗೆ ಹುಟ್ಟಾಗಿಂದನೂ ಇದುವರೆಗೂ 1 ವರ್ಷ ಆಗಿದೆ ಅಲ್ಲ, ಆ ಮಗುಗೆ ಪ್ರತಿಯೊಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಾಗಿದೆ ಅಂದರೆ ಹಾಸ್ಪಿಟಲ್ ಬಿಲ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಪ್ರತಿಯೊಂದೂ ಇವ್ರ ತಾಯಿ ಮನೆಯವರೇ ನೋಡ್ಕೊಂಡಿದ್ದಾರೆ. ಅಂದರೆ ಈ ಅಜ್ಜಿ ಮನೆ ಅಂದರೆ ತಾಯಿಯವರ ಅಮ್ಮ ಅವರೇ ನೋಡ್ಕೊಂಡಿದ್ದಾರೆ. ಅವರೂ ಏನು ಅಂತ ಇದೇನಿಲ್ಲ, ಖರ್ಚು ಮಾಡೋ ಅಂಥ ಸ್ಥಿತಿಲಿ ಅವರೇನಿಲ್ಲ. ಆದ್ರೂ ಸಾಲ ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ, ಅಂದರೆ ಉಳಿಸ್ಕೊಂಡಿದ್ದಾರೆ ಇಷ್ಟು ದಿನ ಮಗುನ. ಬಟ್ ಇಷ್ಟೆಲ್ಲ ಮಾಡಿನೂ ನಿನ್ನ ಉಳಿಸ್ಕೊಳಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಖತ್ತು ತುಂಬ ಅಳ್ತಾಯಿದ್ರು ಅವ್ರ ಅಜ್ಜಿ, ಆ ಮಗು, ಅವ್ರ ಅಜ್ಜಿ, ಅವ್ರ ತಾಯಿ ಎಲ್ಲರೂ. ಏನು ಮಾಡೋದಕ್ಕಾಗಲ್ಲ. ಈ ಥರ ತಂದೆ ಸರಿ ಇಲ್ಲ ಅಂತ ಅಂದರೆ, ತಂದೆ ತಾಯಿಗಳು ಸರಿ ಇಲ್ಲ ಅಂತ ಅಂದರೆ ಮಕ್ಳುಗಳು ಈ ಥರ ಸಫರ್ ಮಾಡಬೇಕಾಗುತ್ತೆ. ಎನಿವೆ, ನಾನು ಈ ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಈ ಒಂದು ವಿಷಯನ ಶೇರ್ ಮಾಡಿಕೊಂಡೆ. ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನು ಹೇಳಬೇಕು ಗೊತ್ತಿಲ್ಲ ಇದಕ್ಕೆ. Thank you for watching.